ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ತುಮಕೂರು ನಗರದ ಟೌನ್ ಹಾಲ್ ಮುಂಭಾಗದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಭೀಮಾ ಕೋರೆಗಾಂವ್ ಸಮರದ ವಿಜಯೋತ್ಸವವನ್ನು ಆಚರಿಸಲಾಯಿತು. ನಗರದ ಟೌನ್ ಹಾಲ್ ಬಳಿ ಭೀಮಾ ಕೋರೆಗಾಂವ್ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷ NK ನಿಧಿಕುಮಾರ್, ಹಿರಿಯ ಕ್ರೀಡಾಪಟು TK ಆನಂದ್, ಗಂಗಾಧರ್, ಅಟ್ರಾಸಿಟೀಸ್ ಕಮಿಟಿ ಸದಸ್ಯ ಗೋವಿಂದರಾಜು, ಗೂಳೂರು ರಾಜಣ್ಣ ಸೇರಿದಂತೆ ಇನ್ನು ಬಹಳಷ್ಟು ಜನ ಉಪಸ್ಥಿತರಿದ್ದರು. ವರದಿ ಉದಯಕುಮಾರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಪೂನಾದ ಜಾತಿವಾದಿ ಪೇಶ್ವೆ ಸಂಸ್ಥಾನ ವಿರುದ್ಧ ಗೆಲ್ಲಲಾಗಿರುವ ಜಾತಿ ದೌರ್ಜನ್ಯ ಭರ್ಜರಿತವಾದ್ದರಿಂದ ಮಹರ್ ಸೈನಿಕರ ಪಡೆಯು ತಮ್ಮ ಸೆಳೆದ ಬ್ರಿಟಿಷ್ 3ನೇ ಬಾರಿ ಯುದ್ಧ ಸಾರಿದ ಕೇವಲ 500 ಮಹಾರ ಸೈನಿಕರು 28,000 ಪೇಶ್ವೆಗಳನ್ನು ಕೇವಲ 12 ಗಂಟೆಗಳಲ್ಲಿ ಹಿಮ್ಮೆಟ್ಟಿಸಿ ರಾಜ ಬಾಜಿರಾಯನ ಯುದ್ಧ ಭೂಮಿಯಲ್ಲಿ ಓಡಿಸಿ ವಿಜಯ ಪತಾಕೆಯನ್ನು ಆರಿಸಿದ ದಿನ ಈ ವೀರ ಮಹಾಸೈನಿಕರ ದಿನವನ್ನು ಇವತ್ತು ನಾವು ಎಲ್ಲ ಇವತ್ತು ಆಚರಣೆ ಮಾಡ್ತಿದ್ದೀವಿ. ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿನವನ್ನು ಇವತ್ತು ಎಲ್ಲ ನಮ್ಮ ದಲಿತ ಪರ ಸಂಘಟನೆಗಳು ಇವತ್ತು ತುಮಕೂರಿನಲ್ಲೆಲ್ಲ ಸೇರಿಕೊಂಡು ಎಲ್ಲ ಜಾತ್ಯತೀತವಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ನಮ್ಮ ವೀರಮಣ್ಣ ಹೊತ್ತಂಥ ನಮ್ಮ ಮಹಾನ್ ನಾಯಕರ ಮಹಾರ್ ಸೈನಿಕರ ಇವತ್ತು ಸ್ಮರಿಸುವುದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಈ ಒಂದು ಇತಿಹಾಸ ಮುಚ್ಚುವಂಥ ಒಂದು ಸನ್ನಿವೇಶನ ಇವತ್ತು ಪ್ರಪಂಚಕ್ಕೆ ಪ್ರದರ್ಶನ ಮಾಡುವಂಥ ಒಂದು ಇತಿಹಾಸ ಘಟನೆಗಳನ್ನು ತಂದು ನಮಗೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಅಂಥ ಮಹಾನ್ ನಾಯಕರನ್ನು ಇವತ್ತು ಸ್ಮರಿಸೋದ್ರ ಮೂಲಕ ನಾವಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ಪ್ರತಿ ವರ್ಷವೂ ಜನವರಿ 1 ಬಂತು ಅಂತಂದರೆ ಮಹಾರ್ ಸೈನಿಕರು ಅಲ್ಲಿಗೆ ಹೋಗಿ ಸ್ಥಳಕ್ಕೆ ಹೋಗಿ ಅವ್ರಿಗೆ ಗೌರವ ಸೂಚಿಸುವ ಮೂಲಕ ಅದನ್ನು ನಾವೀಗ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದುವರ್ಸ್ಕೊಂಡಿದ್ದೀವಿ. ಅದೇ ಥರ ನಾವು ಇವರ ನಾಯಕರು ಇವತ್ತು ಮಹಾರ್ ಸೈನಿಕರನ್ನ ಸ್ಮರಿಸೋದ್ರ ಮೂಲಕ ನಾವು ಇವತ್ತು ಅವ್ರನ್ನ ಸ್ಮರಿಸಿ ಅವ್ರ ವಿಜಯೋತ್ಸವ ದಿನವನ್ನು ಆಚರಣೆ ಮಾಡ್ತೀವಿ. ಸದಾ ಶುಭಾಶಯಗಳನ್ನ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಯುದ್ಧದ ಎಲ್ಲ ಸಂಪೂರ್ಣ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾವು ಭೀಮಾ ವಂದನೆಗಳನ್ನ ಸಲ್ಲಿಸ್ತೀವಿ. 500 ಮಹಾರ್ ಸೈನಿಕರು 28,000 ಪೇಶ್ವೆ ಜನರ ವಿರುದ್ಧ 12 ಗಂಟೆಯಲ್ಲಿ ಯುದ್ಧವನ್ನು ಗೆಲ್ತಾರೆ. ಆ ಒಂದು ಯುದ್ಧ ಗೆದ್ದ ದಿನವಾಗಿ ಜನವರಿ 1 ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಿನವನ್ನಾಗಿ ಆಚರಿಸೋಕ್ಕೆ ನಾವೆಲ್ಲರೂ ಸಂತಸ ಪಡ್ತೀವಿ. ಅದರ ಜೊತೆಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಈ ಶೋಷಿತ ಸಮುದಾಯ, ಪರಿಶಿಷ್ಟ ಸಮುದಾಯಗಳು ಈ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿ ಇವತ್ತಿನ ಯುವಜನತೆಗೂ ಈ ಒಂದು ಇತಿಹಾಸ ತಲುಪಿಸ್ಬೇಕು. ಅದ್ರ ಜೊತೆಗೆ ಅವ್ರನ್ನ ಅಭಿವೃದ್ಧಿ ಹೊಂದೋ ಕಡೆ ನಾವೆಲ್ಲ ಸಂಘಟನೆ ಪದಾಧಿಕಾರಿಗಳು ಹೆಚ್ಚು ಗಮನ